ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬಕ್ಕೆ ಸಿದ್ಧತೆಗಳು ಅದ್ದೂರಿಯಾಗಿ ನಡೆದಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವರಾತ್ರಿಯನ್ನ ವಿಶೇಷವಾಗಿ ಆಚರಿಸಲಾಗ್ತದೆ. ಇದಕ್ಕೆ ಕಾರಣ ಅರಮನೆಯಲ್ಲಿರುವಂತಹ ತ್ರಿನೇಶ್ವರ ದೇಗುಲ. ನಾವೀಗ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಇಲ್ಲಿರುವಂತಹ ಚಿನ್ನದ ಮುಖವಾಡವೇ ಇಲ್ಲಿನ ವಿಶೇಷ. ವರ್ಷಕ್ಕೊಮ್ಮೆ ಈ ಒಂದು ಚಿನ್ನದ ಮುಖವಾಡವನ್ನ ಆ ಶಿವಲಿಂಗಕ್ಕೆ ಧಾರಣೆಯನ್ನು ಮಾಡಲಾಗ್ತದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು 1952ರಲ್ಲಿ ಈ ಒಂದು ತ್ರಿನೇಶ್ವರ ದೇಗುಲಕ್ಕೆ ಕಾಣಿಕೆ ರೂಪದಲ್ಲಿ ಈ ಒಂದು ಚಿನ್ನದ ಮುಖವಾಡವನ್ನ ನೀಡಿದ್ರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಜನನದ ನೆನಪಿನಾರ್ಥವಾಗಿ ಈ ಆಕರ್ಷಕವಾದಂತಹ ಚಿನ್ನದ ಮುಖವಾಡವನ್ನ ತ್ರಿನೇಶ್ವರ ದೇಗುಲಕ್ಕೆ ನೀಡಲಾಗಿತ್ತು. ಅವತ್ತಿನಿಂದ ಪ್ರತಿ ವರ್ಷ ಶಿವರಾತ್ರಿಯ ದಿನ ಈ ಒಂದು ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗ್ತದೆ. ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಈ ಚಿನ್ನದ ಮುಖವಾಡದ ಶಿವಲಿಂಗವನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ನೀವು ಆ ಚಿನ್ನದ ಮುಖವಾಡವನ್ನು ನೋಡಿದ್ರೆ ಅತ್ಯಂತ ಆಕರ್ಷಕವಾಗಿ, ಅಂದರೆ ಅಸನ್ಮುಖಿಯಾದಂತಹ ಶಿವನ ಒಂದು ರೂಪವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಆಕರ್ಷಕವಾದಂತಹ 2 ನೇತ್ರಗಳು, ಮತ್ತೆ ಮೂಗು, ಅದೇ ರೀತಿಯಾಗಿ ಬಾಯಿ, ಮತ್ತೆ 2 ಕಿವಿಗಳಲ್ಲಿ ಕರ್ಣ ಕುಂಡಲಗಳನ್ನು ಇರುವಂಥದ್ದು, ಇವೆಲ್ಲವೂ ಸಹ ಚಿನ್ನದಿಂದ ಮಾಡಿದಂತಾಗಿದೆ. ಇದರ ಜೊತೆಗೆ ನೀವು ಮೇಲ್ಭಾಗದಲ್ಲಿ ಆತನ ಜಟೆಯಲ್ಲಿ ನೋಡೋದಾದ್ರೆ ಆಕರ್ಷಕವಾದಂತಹ ಗಂಗೆಯನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಅಂದ್ರೆ ಶಿವನ ತಲೆಯ ಮೇಲಿರುವಂತಹ ಗಂಗೆಯನ್ನ ಆಕರ್ಷಕವಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅರ್ಧ ಚಂದ್ರ, ಅಂದ್ರೆ ಬೆಳ್ಳಿಯಲ್ಲಿ ಮಾಡಿದಂತಹ ಅರ್ಧ ಚಂದ್ರದ ಆಕರ್ಷಕ ರೂಪವನ್ನ ನೀವು ನೋಡಬಹುದು. ಇದನ್ನ ಶಿವಲಿಂಗಕ್ಕೆ ಧಾರಣೆಯನ್ನ ಮಾಡಲಾಗ್ತದೆ. ಪ್ರತಿ ವರ್ಷವೂ ಸಹ ಈ ಒಂದು ಚಿನ್ನದ ಏನು ಮುಖವಾಡ ಇರುತ್ತೆ, ಜಿಲ್ಲಾ ಖಜಾನೆಯಲ್ಲಿ ಇರ್ತದೆ. ಭದ್ರತೆಯಲ್ಲಿ ಆ ಒಂದು ಚಿನ್ನದ ಮುಖವಾಡವನ್ನು ತಂದು ತ್ರಿನೇಶ್ವರ ದೇಗುಲದಲ್ಲಿ ಸಾಂಪ್ರದಾಯಿಕವಾಗಿ ಹಸ್ತಾಂತರ ಮಾಡುವಂಥ ಕೆಲಸ ಆಗ್ತದೆ. ತದನಂತರ ಶಿವರಾತ್ರಿಯ ಬೆಳಗಿನ ಜಾವ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು, ಅಭಿಷೇಕಗಳನ್ನು ನೆರವೇರಿಸಿ ನಂತರ ಚಿನ್ನದ ಮುಖವಾಡವನ್ನು ಧಾರಣೆ ಮಾಡಲಾಗ್ತದೆ. ಈ ವಿಶೇಷತೆಗಳೇನು, ಇದರ ಹಿನ್ನೆಲೆಯೇನು, ಈ ಬಗ್ಗೆ ಮಾತಾಡಲಿಕ್ಕೆ ಅರಮನೆ ಆಡಳಿತ ಮಂಡಳಿಯ ಉಪನಿರ್ದೇಶಕರಾದಂತಹ ಟಿ.ಎಸ್. ಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್, ಚಿನ್ನದ ಮುಖವಾಡ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಾಣಿಕೆ ರೂಪವಾಗಿ ನೀಡಿದಂಥದ್ದು, ಇದರ ವಿಶೇಷತೆ ಏನು? ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಹುಟ್ಟಿದಾಗ ಅದಕ್ಕೆ ಜ್ಞಾಪಕಾರ್ಥವಾಗಿ ಅವರು ತ್ರಿನೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು ಮತ್ತು ಮಲೆ ಮಹದೇಶ್ವರ ದೇವಸ್ಥಾನಗಳಿಗೆ ಇದನ್ನು ಮಾಡಿಸ್ಕೊಟ್ಟಿದ್ದಾರೆ. ಇದು ಭಾಳ 3 ದೇವಸ್ಥಾನಗಳು ಕೊಟ್ಟಿರೋದ್ರಲ್ಲಿ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದ್ದು ಭಾಳ ವಿಶೇಷ ಆಕರ್ಷಣೆಯಿಂದ ಕೂಡಿದೆ. ಇಲ್ಲಿಗೆ ಅತಿಶಯವಾಗಿರೋದ್ರಿಂದ ಇಲ್ಲಿಗೆ ಭೇಟಿ ನೀಡುವ ಸಾವಿರಾರು ಜನ ಭಕ್ತರು ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಈಗ ನಾಡಿನೆಲ್ಲೆಡೆ ಶಿವರಾತ್ರಿಯನ್ನು ಆಚರಿಸ್ತಾರೆ. ಆದರೆ ನಮ್ಮ ಅರಮನೆಯಲ್ಲಿ ವಿಶೇಷ ಅಂತ ಹೇಳಿದ್ರೆ ಚಿನ್ನದ ಮುಖವಾಡ ಎಲ್ಲೂ ಸಹ ಕಾಣಸಿಗೋದಿಲ್ಲ. ಈಗ ಶಿವರಾತ್ರಿ ಹಿನ್ನೆಲೆಯಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ತ್ರಿನೇಶ್ವರ ದೇಗುಲದಲ್ಲಿ ನಡೆಸಲಾಗ್ತದೆ? ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಮೈಸೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿರುವಂಥದ್ದು ತ್ರಿನೇಶ್ವರ ಸ್ವಾಮಿ ದೇವಸ್ಥಾನ. ಪಶ್ಚಿಮಾಭಿಮುಖವಾಗಿ ಸ್ಥಾಪಿತರಾಗಿರುವಂತಹ ತ್ರಿನೇಶ್ವರ ದೇವಸ್ಥಾನದಲ್ಲಿ ಈ ದಿನ ಜಿಲ್ಲಾಡಳಿತದ ಪರವಾಗಿ 11 kg ತೂಕದ ಒಂದು ಚಿನ್ನದ ಕೊಳಗವನ್ನು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೊಡುಗೆಯಾಗಿ ನೀಡಿರುವಂತಹ ಈ ಒಂದು ಕಾಣಿಕೆಯನ್ನು ನಾವು ಈ ದಿನ ಪೂಜಾರ್ಥಕ್ಕಾಗಿ ಅರ್ಚಕರಿಗೆ ಶಿವರಾತ್ರಿಯ ಪ್ರಯುಕ್ತ ನಾವು ಅರ್ಚಕರಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ. ಇಲ್ಲಿ ಬರುವಂತಹ ತಮಗೆಲ್ಲರಿಗೂ ಗೊತ್ತಿದೆ, ಸಾವಿರಾರು ಜನರು ಮೈಸೂರಿನಲ್ಲಿ ಶಿವರಾತ್ರಿ ಅಂದರೆ ಅದು ತ್ರಿನೇಶ್ವರ ಸ್ವಾಮಿ ಟೆಂಪಲಲ್ಲಿ ಎನ್ನುವಂಥದ್ದು ಪ್ರತೀತಿ ಇದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಜಿಲ್ಲಾಡಳಿತದ ಪರವಾಗಿ ಪ್ರಾಧಿಕಾರದಿಂದ ಎಲ್ಲ ರೀತಿಯ ಸೌಕರ್ಯಗಳನ್ನು, ವಿಶೇಷ ಪೂಜೆಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವೀಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆ. ಪ್ರಸಾದ ವಿನಿಯೋಗ ಇರ್ಬೋದು, ಅದಕ್ಕೆ ಅಲಂಕಾರಕ್ಕೆ ಬೇಕಾಗಿರುವಂಥ ಹೂವಿನ ಅಲಂಕಾರ, ದೀಪದ ಅಲಂಕಾರ, ನೀರಿನ ವ್ಯವಸ್ಥೆ, ಪ್ರತಿಯೊಂದನ್ನು ಕೂಡ ನಾವು ಪ್ರಾಧಿಕಾರದ ವತಿಯಿಂದ ಮಾಡ್ತಾ ಇದ್ದೇವೆ. ಇಲ್ಲಿ ಬರುವಂತಹ ಎಲ್ಲ ಸೇವಾರ್ಥದಾರರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಜನ ಸೇವಾರ್ಥದಾರರು ಬಂದು ಈ ದಿನ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅರ್ಚಕ ವೃಂದದವರು ಎಲ್ಲ ರೀತಿಯ ಪೂಜಾ ಕೈಂಕರ್ಯಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಶ್ರೀಹರಿ ಅವರು ಆ ಪೂಜೆಯ ಬಗೆಗೆ ಮಾಹಿತಿಯನ್ನು ಕೊಡ್ತಾರೆ. ಶಿವರಾತ್ರಿ ದಿನ ವಿಶೇಷವಾಗಿ ಶಿವನಿಗೆ ಪೂಜೆಯನ್ನ ಮಾಡಲಾಗ್ತದೆ. ಸೊ ಈ ಒಂದು ತ್ರಿನೇಶ್ವರ ದೇಗುಲದಲ್ಲಿ ಅಭಿಷೇಕ ಮತ್ತೆ ಈ ಒಂದು ಚಿನ್ನದ ಮುಖವಾಡ ಧಾರಣೆಯನ್ನು ಯಾವ ರೀತಿ ಮಾಡಲಾಗ್ತದೆ? ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ 26ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಪಂಚಾಮೃತ ಅಭಿಷೇಕದೊಂದಿಗೆ ರುದ್ರಾಭಿಷೇಕವಾಗುತ್ತೆ. ಲಘುನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ಮಾಡಿ ಚಿನ್ನದ ಕೊಳಗ ಧಾರಣೆಯನ್ನು ಮಾಡುತ್ತೇವೆ. ತದನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗತೆ, ಸಾರ್ವಜನಿಕರಿಗೆ 6:15 ಎಲ್ಲ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಹಾಗೂ ಶಿವರಾತ್ರಿ ಅಂಗವಾಗಿ 4 ಯಾಮದಲ್ಲೂ ವಿಶೇಷ ಅಭಿಷೇಕಗಳು, ಪೂಜೆಗಳು ಸಹ ನಡೆಯುತ್ತೆ. ಭಕ್ತಾದಿಗಳು ಬಂದು ಶಿವನ ಕೃಪೆಗೆ ಪ್ರಾರ್ಥನಬೇಕಾಗಿ ಕೇಳಿಕೊಳ್ಳುತ್ತೆ. ಚಿನ್ನದ ಮುಖವಾಡ ಏನಿದೆ ಅದು ಚಿಕ್ಕದಾಗಿ ಕಾಣಿಸ್ತದೆ. ಗರ್ಭಗುಡಿಯಲ್ಲಿ ಧಾರಣೆ ಮಾಡಿದ್ಮೇಲೆ ಅದು ಒಂದು ರೂಪವನ್ನೇ ಬದಲಾಗ್ತದೆ. ಅದು ನಮ್ಮ ದೇವಸ್ಥಾನದ ವಾಸ್ತುನೇ ಆ ಥರ ಇದೆ. ಪಶ್ಚಿಮಾಯುಕ್ತವಾಗಿರತಕ್ಕಂಥ ಶಿವಲಿಂಗ ನೋಡೋಕ್ಕೆ ತುಂಬ ಆನಂದವಾಗಿದೆ. ಗರ್ಭಗುಡಿಗೆ ಇದು ಒಳಗೆ ಧಾರಣೆ ಮಾಡಿದಾಗ ಈ ಮುಖ ತುಂಬ ವಿಶೇಷವಾಗಿ ಕಾಣಿಸುತ್ತೆ. ತಾವು ಬಂದು ನೋಡಿದಾಗ ನಿಮ್ಗೆ ಅನುಭವ ಆಗುತ್ತೆ. ಬಂದು ನೋಡಿ ನೀವೆಲ್ಲ.
ಇದು ಅರಮನೆಯ ತ್ರಿನೇಶ್ವರ ದೇಗುಲದ ವಿಶೇಷತೆಗಳಲ್ಲಿ ಒಂದು. ಯಾಕಂದರೆ ಈ ಚಿನ್ನದ ಮುಖವಾಡದ ಶಿವಲಿಂಗ ಏನಿದೆ ಎಲ್ಲೂ ಸಹ ಕಾಣಸಿಗೋದಿಲ್ಲ, ಕೇವಲ ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ಕಾಣಸಿಗ್ತದೆ. ವರ್ಷಕ್ಕೊಮ್ಮೆ ಧಾರಣೆಯಾಗುವಂಥ ಈ ಶಿವಲಿಂಗದ ಮುಖವಾಡವನ್ನು ನೋಡಲಿಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಅರಮನೆಯಿಂದ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.